ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ನೋಡಿ, ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿನ್ನೆಯಿಂದ ತುಂಬ ಡೌಟ್ಸ್ಗಳು ಅಂದರೆ ಸ್ಟೂಡೆಂಟ್ಸ್ ನಿದ್ದೆ ಕೂಡ ಮಾಡೋಕ್ಕಾಗ್ತಿಲ್ಲ. ನಿನ್ನೆ ಆದರೂ ನಾನು ನೈಟು 11:30 ವೀಡಿಯೋ ಮಾಡಾಕಿದೆ. ಯಾಕಂದರೆ ಸ್ಟೂಡೆಂಟ್ಸ್ಗೆ ತುಂಬ ಭಯ ಆಗ್ತಿದೆ. ಇವತ್ತೇ ರಿಸಲ್ಟ್ ಬರುತ್ತಾ, ರಿಸಲ್ಟ್ ಏನಾದರೂ ದಿನಾಂಕ ಪ್ರಕಟ ಆಯಿತಾ, ಅದ್ರ ಬಗ್ಗೆ ಒಂದು ಡೀಟೇಲಾಗಿ ನಾನು ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಬನ್ನಿ. ಈಗ ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ಮೊದಲು ಥರ ಒಂದು ಸ್ವಲ್ಪ ತುಂಬ ಲೇಟ್ ಆಗ್ತಿತ್ತು. ಅಂದರೆ 30 ಡೇಸ್ 50 ಡೇಸ್ ಎಲ್ಲ ತೊಗೋತಿದ್ರು ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ. ಈಗ ಅಟ್ ಪ್ರೆಸೆಂಟ್ ಏನಾದರೂ ಎಲ್ಲ ತುಂಬ ಸ್ಪೀಡಪ್ ಆಗಿರೋದ್ರಿಂದ ಬೇಗ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಆದರೆ ತುಂಬ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಅಂದರೆ ನಾಳೆನೇ ರಿಸಲ್ಟ್ ಬರುತ್ತೆ, ಅಂದರೆ ಇವತ್ತು ರಿಸಲ್ಟ್ ಬರುತ್ತೆ ಅನ್ನೋದು ತುಂಬ ಜನ ಡೌಟ್ಸ್ ಅನ್ನೋದಾಗಿರುತ್ತೋ. ನೋಡಿ, ನೀವು ಆಮೇಲೆ ಭಯ ಆಗ್ತಿದೆ. ನೋಡಿ, ನೀವು ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರೆದಿದ್ದೀರಾ, ನೀವು ಯಾವ ಥರ ಬರೆದಿದ್ದೀರೋ ನಾವು ಅದೇ ಥರ ಬರೆದಿದ್ದಾಗೂ ನಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು, ಹಾಗೂ ಸ್ವಲ್ಪ ಭಯ ಅನ್ನೋದಿತ್ತು. ಅದು ಎಲ್ಲರಿಗೂ ಇರೋವಂಥ ಸರ್ವಸಾಮಾನ್ಯದ ಒಂದು ಮಾನವದ ಒಂದು ನಡವಳಿಕೆ. ಅದ್ರ ಬಗ್ಗೆ ಅಷ್ಟೊಂದು ವರಿ ಮಾಡ್ಕೋಬೇಡಿ. ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ, ಓಕೆ. ಬಟ್ ಆದರೆ ಎಲ್ಲರಿಗೂ ಹೇಳ್ತೀನಿ, ಇವತ್ತು ರಿಸಲ್ಟ್ ಬರೋದಿಲ್ಲ. ತುಂಬ ಜನ ಸ್ಟೂಡೆಂಟ್ಸು ಬೈದಲ್ಲಿ ಇವತ್ತು ರಿಸಲ್ಟ್ ಬರುತ್ತೆ ಅಂತ ನಿದ್ದೆ ಕೂಡ ಮಾಡ್ತಿಲ್ವಂತೆ, ಊಟ ಕೂಡ ಮಾಡ್ತಿಲ್ವಂತೆ. ಅದರೆಲ್ಲ ಅಷ್ಟೊಂದು ಹೊರಗೆ ಮಾಡೋಕ್ಕೋಗ್ಬೇಡಿ. ರಿಸಲ್ಟ್ ಇವತ್ತು ಬಂದರೂ ರಿಸಲ್ಟ್ ಬಂದೇ ಬರುತ್ತೆ, ನಾಳೆ ಬಂದರೂ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಯಾವತ್ತಾದರೂ ಒಂದು ಬಂದೇ ಬರುತ್ತೆ. ಅದು ರಿಸಲ್ಟ್ ಏನೇ ಆಗಲಿ ಹೆಂಗೆ ಆಗಲಿ, ನೀವು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಚೆನ್ನಾಗಿ ಬರುತ್ತೆ. ಏನೋ ಸ್ವಲ್ಪ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಬರೋವಂಥ ಎಕ್ಸಾಮ್ಗಳಿದ್ದಾವೆ. ಆದರೆ ರಿಸಲ್ಟ್ ಏನಾದರೂ ಇವತ್ತು ಬರುತ್ತೆ ಅನ್ನೋ ಒಂದು ನಾಳೆ ಬರುತ್ತೆ ಅನ್ನೋ ಒಂದು ಕ್ವಶನ್ಸ್ಗೆ ನೋಡಿ, ಇಲ್ಲೇ ನನ್ನ ಒಂದು ವೆಬ್ಸೈಟು ಜಸ್ಟ್ result.nic.in ಅಂತ ಒಂದು ಹೊತ್ತಿದ್ರೆ ನಿಮಗೆ ಇಲ್ಲಿ ವೆಬ್ಸೈಟನ್ನು ಸಿಗುತ್ತೆ. ಇದು ಯಾವುದೇ ಥರ ಇನ್ನೂ ಒಂದು ಸರ್ವರ್ ಬಿಸಿ ಎರರ್ ಯಾವುದೇ ಥರ ಒಂದು ಲಕ್ಷಣ ಇಲ್ಲ. ಅಂದರೆ ಇವತ್ತು ಯಾವುದೇ ಥರ ರಿಸಲ್ಟ್ ಬರುವಂಥ ಯಾವುದೇ ಒಂದರಲ್ಲೂ ಪ್ರೆಡಿಕ್ಷನ್ ಕೂಡ ಇಲ್ಲ ಇವತ್ತು. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ತೋರಿಸ್ತಿದೆ. ಇದೇನಾದ್ರು ಅಪ್ಡೇಟ್ ಆಗಿಬಿಟ್ಟು 2025 ಬಂದ್ಬಿಟ್ಟು ಇದೇನಾದ್ರು ವೆಬ್ಸೈಟ್ ಸ್ವಲ್ಪ ಸರ್ವರ್ ಬಿಸಿ ಆಗ್ತಿತ್ತು ಅಂದರೆ ನಿಮ್ಗೆ ಏನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆಗಳಿತ್ತು. ಇನ್ನು ಇದೇ ಒಂದು ವೆಬ್ಸೈಟಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ನಿಮಗೆ ಯಾವ ಥರ ರಿಸಲ್ಟ್ ಚೆಕ್ ಮಾಡಬೇಕನ್ನೋದೇನೋ ವೀಡಿಯೋ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ನಮ್ಮ ಚಾನಲ್ ಅಪ್ಡೇಟಲ್ಲಿ ಸಿಗ್ತಿರುತ್ತೆ. ಬಟ್ ಅಟ್ ಪ್ರೆಸೆಂಟ್ ಇನ್ನೂ ಯಾವುದೇ ಥರ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಹಾಗೂ ಯಾವುದೇ ಥರ ಪ್ರೆಸ್ ಮೀಟ್ ಕೂಡ ಆಗಿಲ್ಲ. ರಿಸಲ್ಟ್ ಸಡನ್ನಾಗಿ ಅನೌನ್ಸ್ಮೆಂಟ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸು, ಲಕ್ಷಾಂಗಳ ಸ್ಟೂಡೆಂಟ್ಸು ಇದು ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಅದಕ್ಕೆ ಒಂದು ರಿಸಲ್ಟ್ಗೆ ಡೇಟು ಟೈಮ್ ಕೊಟ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ತುಂಬ ಜನ ಬೈದಲ್ಲಿ ನಾಳೆ ಬೀಳಿರ್ತಾರೆ, ಇವತ್ತೇ ರಿಸಲ್ಟ್ ಡೇಟ್ ಪ್ರಕಟ ಆಯಿತು. ಆ ಥರ ಏನು ಇನ್ನೂ ಆಗಿಲ್ಲ. ಆ ಥರ ಅನೌನ್ಸ್ಮೆಂಟ್ ಆಯಿತು ಅಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ನಿಮಗೆ ಕರೆಕ್ಟಾಗಿರೋವಂಥ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಮತ್ತು ಯಾವುದೇ ಥರ ಜೆನ್ಯೂನಾಗಿರುತ್ತೆ, ಎಲ್ಲ ಏನಿರಲ್ಲ. ಅದಕ್ಕೋಸ್ಕರ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದು ಮರಿಕೋಬೇಡಿ. ಮುಂದೆ ಬರುವಂಥ ನಿಮಗೆಲ್ಲ ಒಂದು ಗೈಡ್ಲೈನ್ಸ್ ಏನಿದ್ರು ನಮ್ಮ ವೀಡಿಯೋದಲ್ಲಿ ಸಿಗ್ತಾ ಇರುತ್ತೆ. ಅದನ್ನು ಫಾಲೋ ಮಾಡ್ಕೊಂಡಿದ್ರೆ ನಿಮ್ಗೆ ಸಾಕು, ಎಷ್ಟೊಂದು ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಮುಂದೆ ಫ್ಯೂಚರಲ್ಲಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇವತ್ತು ಯಾವುದೇ ರಿಸಲ್ಟ್ ಬರೋಲ್ಲ, ಇನ್ನೂ ವೆಬ್ಸೈಟ್ ಯಾವುದೇ ಥರ ಸರ್ವರ್ ಬಿಸಿ ಕೂಡ ಇಲ್ಲ. ಇವತ್ತು ಸರ್ವರ್ ಏನೇ ಥರ ವೆಬ್ಸೈಟಲ್ಲಿ ಇನ್ನೂ ಒಂದು ಸ್ವಲ್ಪ ಕೂಡ ಚೇಂಜಸ್ ಆಗಿಲ್ಲ. ಅಂದರೆ ಇವತ್ತು ರಿಸಲ್ಟ್ ಬರೋದಿಲ್ಲ. ಇನ್ನು ಮುಂಬರುವಂಥ ದಿನಗಳಲ್ಲಿ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಏಪ್ರಿಲ್ 11 ಒಳಗಡೆ ಬರುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಬಟ್ ಆದಷ್ಟು ತುಂಬ ಜನ ಸ್ಟೂಡೆಂಟ್ಸ್ ಫೇಲ್ ಆಗಿರುವಂಥ ಚಾನ್ಸಸ್ ತುಂಬ ಇರೋವಂಥ ಒಂದು ಮೌಲ್ಯಮಾಪನವರು ಹೇಳಿರುವಂಥ ಮಾತುಗಳಾಗಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಫೇಲ್ ಆದರೆ ಏನೂ ಆಗೋಲ್ಲ, ಇನ್ನೂ ತುಂಬ ಚಾನ್ಸಸ್ ಇದೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಫೇಲ್ ಅಂತ ಕೊಡೋಲ್ಲ, NP ಅಂತ ಕೊಟ್ಟಿದ್ದಾರೆ. ಜಸ್ಟ್ ನಾಟ್ ಪಾಸ್ ಅಂತ ಕೊಡ್ತಾರೆ. ಆ ಥರ ಏನು ಬಂದ್ಬಿಟ್ಟು ನಾಟ್ ಅಪ್ಲಿಕೇಬಲ್ ಈ ಥರ ಒಂದು ಕೊಡ್ತಾರೆ. ಅದಷ್ಟೇ, ಇನ್ನೇನಿಲ್ಲ. ಮತ್ತು ಮುಂಬರುವಂಥ ಎಕ್ಸಾಮ್ಗಳಿಗೆಲ್ಲ ತಯಾರಾಗಿ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ನಿಮ್ಗೆ ತಿಳಿಸ್ತೀನಿ. ಸಿಗೋಣ ಗಾಯ್ಸ್. ನಿಮ್ದು ಏನೋ ಡೌಟ್ಸ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಗಾಯ್ಸ್. ಟೇಕ್ ಕೇರ್, ಬಾಯ್ ಬಾಯ್.